ಅಲ್ಲ ಸರ್, ಆಪರೇಷನ್ ಕಮಲದ ಪ್ರಮುಖ ರೂವಾರಿಗಳಲ್ಲಿ ಈ ವ್ಯಕ್ತಿನೂ ಕೂಡ ಒಬ್ರು. ಡಿ.ಕೆ. ಶಿವಕುಮಾರ್ ಅವರು ಅಲ್ಲಿ ಹೋಟೆಲ್ ಮುಂದೆ ಹೋಗಿ ಬಿಡಿ ಅಂತ ಎಲ್ಲ ದೊಡ್ಡ ಅದೆಲ್ಲ ಆಯ್ತಲ್ಲ ಸರ್. ಅದು ಯಾರ ವಿರುದ್ಧ? ಈ ವ್ಯಕ್ತಿ ವಿರುದ್ಧನೇ ಅಲ್ವಾ ಸರ್ ಇವ್ರು ಅದಕ್ಕೆ ಹೇಳಿದ್ದು. ಅಂತ ವ್ಯಕ್ತಿನಿಗೆ ಅಭ್ಯರ್ಥಿ ಮಾಡ್ಕೊಂಡ್ರು. ಅಚ್ಚರಿಯ ಅಭ್ಯರ್ಥಿ ಈ ಬಾರಿ ಚನ್ನಪಟ್ಟಣ ಕೊಡ್ತೀವಿ ಅಂದರು. ಇದೇ ಅಚ್ಚರಿ ಅಭ್ಯರ್ಥಿ ಅಲ್ವೇ ಕೊಟ್ಟಿರೋದು? ಅಲ್ಲ ಸರ್, ಈಗ ಅದು ಏನ್ ಸರ್ ನಿಮ್ಮಲ್ಲಿ ಏನ್ ಸರ್ ಅದು ಎಲ್ಲಿ ನಿಮ್ಮಿಬ್ಬರ ಮಧ್ಯೆ ಅದು ಅಂಡರ್ಸ್ಟ್ಯಾಂಡಿಂಗ್ ಮಿಸ್ ಆಗಿದೆ ಅಲ್ಲಿ ಸರ್? ಯಾಕಂದ್ರೆ ನಾನು ಈ ಒಂದು ಪತ್ರಿಕೋದ್ಯಮಕ್ಕೆ ಬಂದಾಗ ಸರ್, ನಾನು ಫಸ್ಟ್ ಓದಿದ್ದೆ ಡಿ.ಕೆ. ಶಿವಕುಮಾರ್ ಅಂಡ್ ಕುಮಾರಸ್ವಾಮಿ ದೇವೇಗೌಡರ ಕುಟುಂಬದ ನಡುವೆ ಆ ವಾರ್ ಈ ವಾರ್ ಅಂತಾನೆ ಶುರು ಮಾಡಿದ್ದು. ಅದಾದ್ಮೇಲೆ ಮೈತ್ರಿ ಸರ್ಕಾರದಲ್ಲಿ ಟ್ರಬಲ್ ಶೂಟರ್ ಕುಮಾರಸ್ವಾಮಿ ಸರ್ಕಾರಕ್ಕೆ ಬಲಾನೇ ಡಿ.ಕೆ. ಶಿವಕುಮಾರ್ ಅಂತ ಎಲ್ಲ ಆಯ್ತು. ಈಗ ನೋಡಿದ್ರೆ ಮತ್ತೆ ಇಬ್ರು ಜಿದ್ದಿಗೆ ಬಿದ್ದಿದ್ದೀರಿ. ನನ್ನ ಅವತ್ತಿನ 14 ತಿಂಗಳ ಆಡಳಿತದಲ್ಲಿ ಯಾವ ಟ್ರಬಲ್ ಶೂಟರು ಅವರು ಅಂತಕ್ಕಂಥದ್ದು ಒಂದು ಬಿರುದು ತಗೊಂಡ್ರು, ಅದೆಲ್ಲ ಅವಾಸ್ತವಾಂಶ. ಅವರು ಎಂದೂ ಸಹ ನನ್ನ ಸರ್ಕಾರ ಉಳಿಸ್ಬೇಕು ಅಂತ ಹೇಳಿ ಅವರೇನು ಪ್ರಯತ್ನ ಪಟ್ಟಂಥವರಲ್ಲ. ಉಳಿಸ್ಬೋದೈತೆ ಅವರೆಲ್ಲ. ಕೆಲವರೆಲ್ಲ ಹೋದವರಾಗ ಎಲ್ಲ ಇವ್ರ ಜೊತೆಲಿ ಭಾಳ ಆತ್ಮೀಯವಾಗಿದ್ದಂಥವ್ರು, ಅಂಥವರೇ ಬಿಟ್ಟು ಹೋಗಿದ್ದು. ಅದೆಲ್ಲ ಈ ಇತಿಹಾಸ ಅದು ನಮಗೆ ಅವಶ್ಯಕತೆ ಇಲ್ಲ, ಅಪ್ರಸ್ತುತ. ಆದರೆ ಇವತ್ತಿನ ಈ ಚುನಾವಣೆಗೆ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿ ಇಲ್ಲದೆ ಇಂಥ ಒಂದು ಗತಿಗೆಟ್ಟ ರೀತಿಯಲ್ಲಿ ಅಭ್ಯರ್ಥಿ ಹುಡುಕೊಂಡು ನಿಲ್ಲಿಸ್ಕೊಂಡವ್ರಲ್ಲ. ಅಲ್ವೇ ಅವ್ರು ಮೊದಲು ನಾನು ನಿಲ್ತೀನಿ, ಇಲ್ಲ ನನ್ನ ತಮ್ಮ ನಿಲ್ತಾನೆ, ನಾನೇ ನಿಲ್ತೀನಿ, ನನ್ನ ತಮ್ಮ ನಿಲ್ತಾನೆ, ಇದನ್ನೇ ಹೇಳ್ಕೊಂಬಂದ್ರಲ್ಲ. ಈಗ ಆ ಥರ ಇದ್ದರೆ ಅವ್ರನ್ನ ನಿಲ್ಲಿಸ್ಬೋದಾಗಿತ್ತು. ಯಾಕೆ ನಿಲ್ಲಿಸ್ತಿಲ್ಲ? ಗೊತ್ತು ಈ ಕ್ಷೇತ್ರ ಏನು ಅಂತ. ಅವ್ರ ತಮ್ಮ ನಿಂತಿದ್ರೆ ಏನಾಗೋದು? 3ನೇ ಪ್ಲೇಸ್ಗೆ ಹೋಗೋರು. ಅವ್ರ ತಮ್ಮ ನಿಂತಿದ್ರೆ ಅದಕ್ಕೋಸ್ಕರಲೇ ಅವ್ರು ನಿಲ್ಲಿಸ್ಲಿಲ್ಲ. ಈಗ ಪಾಪ ಅವ್ರನ್ನ ನಿಲ್ಲಿಸ್ಕೊಂಡು ವಿರಾವೇಶದಲ್ಲಿ ಹೊರಟವ್ರೆ. ಗೆಲ್ಲಿಸ್ತೀವಿ ಕುಮಾರಸ್ವಾಮಿ ಸೋಲಿಸ್ತೀವಿ ಅಂತ ಹೊರಟವ್ರೆ. ಸರ್ ಅದೇನು ಸರ್ ಆಡಿಯೋ ಬಾಂಬು ಆಡಿಯೋ, ನೀವೊಂದು ಆಡಿಯೋ ಅವರೊಂದು ಆಡಿಯೋ, ಅದೇನು? ನಾವು ಬಿಡಕ್ಕೆ ಹೋದ್ರೆ ಅದೇನದೇನ ನೋಡಕ್ಕೆ ಅಸಹ್ಯ, ಕೇಳೋದಕ್ಕೆ ಅಸಹ್ಯ. ಅವರು ಅದು ಯಾವುದೋ ಒಂದು ಮೊನ್ನೆ ಎಲ್ಲ ಕಡೆ ಪ್ರತಿ ಸಭೆಯಲ್ಲಿ ನೋಡಿ ಕುಮಾರಸ್ವಾಮಿ ಏನು ಹೇಳವ್ರೆ ಅಂತೇಳಿ ಅದು ಎಂಥೋ ಆ ಸ್ಪೀಕರ್ ಮುಂದೆ ಹಿಡಿತಾರಂತೆ. ಅದರಲ್ಲಿ ಏನಿದೆ? ಒಂದು ಕ್ಲಿಪ್ಪಿಂಗ್ ಆ ಕಡೆ ಈ ಕಡೆ ಕಟ್ ಮಾಡ್ಕೊಂಡು ಹಾಕೊಂಡವ್ರೆ. ಚುನಾವಣೆಯಲ್ಲಿ ಈ ಕಡೆ 5 ವರ್ಷ ಕೆಲಸ ಮಾಡಿ ಓಟ್ ಹಾಕ್ಸ್ಕೊಳಕ್ಕಾಗಲ್ಲ. 5 ವರ್ಷ ಕೆಲಸ ಮಾಡಿದ್ರೆ ಕೇಳಲ್ಲ. ಕೊನೆ 10 ದಿವಸದಲ್ಲಿ ಚುನಾವಣೆ ಹೆಂಗೆ ನಡೆಸ್ಬೋದು ಅಂತ ಹೇಳಿ ಇವತ್ತು ಚುನಾವಣೆ ನಡೆಸ್ತದೆ ಅಂತಕ್ಕಂಥ ಒಂದು ಮಾತು. ನಡೆಸೋದು ಹೆಂಗೆ ಅಂತ ಹೇಳಿದ್ದು ನಾನು ಅದು ಕೋಟ್ ಮಾಡಿದ್ದು ಯಾವುದು ಅಂದರೆ, ಕೆಲವು ಕ್ಷೇತ್ರಗಳಲ್ಲಿ 5 ವರ್ಷ 10 ವರ್ಷ ಕಂಟಿನ್ಯೂಸ್ ಆಗಿ ಶಾಸಕರಾಗಿ ಎಲ್ಲ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸಿ ಪ್ರತಿ ಊರಿನಲ್ಲಿ ಮೂಲಭೂತ ಸೌಕರ್ಯ ಕೊಟ್ಟಂಥವ್ರು. ಅಂಥ ವ್ಯಕ್ತಿಗಳು ಇವತ್ತು ಚುನಾವಣೆ ನಡೆಸಲಿಕ್ಕೆ ಆಗ್ತಾಯಿಲ್ಲ. ಈಗ ಯಾವ ಪರಿಸ್ಥಿತಿ ಬಂದಿದ್ದೀವಿ? ಪ್ರತಿನಿತ್ಯ ನಾವು ಹೋಗಬೇಕಾಗಿಲ್ಲ 5 ವರ್ಷ. ಕೊನೆ 2 ದಿವಸ 3 ದಿವಸ ದುಡ್ಡು ತಗೊಂಡು ಹೋದರೆ ಇವತ್ತು ಗೆಲ್ಲಬಹುದು. ಆ ಪರಿಸ್ಥಿತಿ ಇದೆ ಅಂತಕ್ಕಂಥದ್ದು ಹೇಳಿದ್ದೀನಿ. ಅದನ್ನು ನಾನು ಚನ್ನಪಟ್ಟಣದಲ್ಲಿ 5 ವರ್ಷ ನಾನು ಕಾನ್ಸ್ಟಿಟ್ಯೂನ್ಸಿಗೆ ಹೋಗದೇ ಇದ್ದರು, ನಾನು ಕೊನೆ 10 ದಿವಸ ಹೋಗಿ ಚುನಾವಣೆಗೆ ನಡೆಸೋದು ಗೊತ್ತು ಅಂತ ಹೇಳಿದೆ ಅಂತ ಅದನ್ನು ತಿರುಚವ್ರೆ. ಅದರ ಫುಲ್ ಟೆಕ್ಸ್ಟಾಗಿ ವಿಧಾನಸಭೆಯಲ್ಲಿ ಮಾತಾಡಿರೋದು, ನಾನು ಬೇರೆ ಕಡೆ ಮಾತಾಡಿರೋದಲ್ಲ, ವಿಧಾನಸಭೆಯಲ್ಲಿ ಮಾತಾಡಿರೋದು. ಇವ್ರ ಕತೆ ಏನಾಗಿದೆ? ಮೆಗಾ ಸಿಟಿ ಕಳ್ಳ ಅಂತ ಡಿ.ಕೆ. ಸುರೇಶ್ ಹೇಳಿದ್ರೆ, ಯೋಗೀಶ್ವರ್ ಅವರು ಏನಾದ್ರು ಡಿ.ಕೆ. ಸುರೇಶು ಚನ್ನಪಟ್ಟಣಕ್ಕೆ ಬಂದರೆ ನಮ್ಮ ಹಳ್ಳಿ ಹೆಣ್ಮಕ್ಳು ಕೇಳಿ ಪರ್ಕೆಲ್ ಹೊಡಿಸ್ತೀನಿ ಅಂತಾರೆ. ಡಿ.ಕೆ. ಶಿವಕುಮಾರ್ಗೆ ಅದೆಂಥದ್ದು ಕೊತ್ವಾಲ್ ರಾಮಚಂದ್ರನ್ ಕತೆ ಹೇಳ್ತಾರೆ. ಕೊತ್ವಾಲ್ ರಾಮ್ ಹೌದಪ್ಪ, ನಾನು ನಿನಗೂ ದುಡ್ಡು ಕೊಟ್ಟೆ, ಅಲ್ಲೂ ಕೆಲಸ ಮಾಡಿದೆ, ನಿನಗೂ ಕಾಫಿ ಕೊಟ್ಟಿದ್ದೀನಿ ಅಂತ ಅವ್ರು ಹೇಳ್ತಾರೆ. ಇದು ಅವ್ರವ್ರು ಮಾಡ್ಕೊಂಡಿರೋ ಆಡಿಯೋ. ಅಲ್ಲ ಸರ್, ಈ ಆಡಿಯೋಗಳಿಂದ ಜನರು ಓಟ್ ಹಾಕೋದು ಬದಲಾವಣೆ ಆಗುತ್ತೆ ಅಥವಾ ಓಟ್ ಹಾಕ್ತಾರೆ? 3 ಕಾಸಿಗೆ ಉಪಯೋಗ ಬರಲ್ಲ ಈ ಆಡಿಯೋ. ಇದರಿಂದ 3 ಕಾಸಿನ ಉಪಯೋಗ ಬರಲ್ಲ. ಅಲ್ಲ ಸರ್, ಈಗ ಉಪಚುನಾವಣೆ ನಡೀತಾ ಇರುವಂಥ 3 ಕ್ಷೇತ್ರಗಳಲ್ಲಿ ಚನ್ನಪಟ್ಟಣದಲ್ಲಿ ಅತಿ ಹೆಚ್ಚು ದುಡ್ಡಿನ ಚಲಾವಣೆ ನಡೀತಾ ಇದೆ ಅಂತ ಜನ ಮಾತಾಡ್ಕೊತಾ ಇದ್ದಾರೆ. ಇಲ್ಲ, ಅದು ಇತ್ತೀಚಿನ ಚುನಾವಣೆಗಳು. ಇದು ಒಂದು ರೀತಿಯಲ್ಲಿ ದಿನೇ ನಾವು ಚುನಾವಣಾ ಪದ್ಧತಿಗಳನ್ನು ಇವತ್ತು ಮೌಲ್ಯಾಧಾರಿತವಾದಂಥ ಕಡೆಗೆ ತಗೊಂಡು ಹೋಗಬೇಕು ಅನ್ನೋದು ಹೇಳ್ತೀವಿ. ಆದರೆ ಇನ್ನು ಅದನ್ನು ವಾಪಸ್ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾನೇ ಯಾವ ರಾಜ್ಯ ಅನ್ನೋದು ಬೇಕಾಗಿಲ್ಲ, ನಾನು ಎಲ್ಲೋ ಒಂದು ಕಡೆ ಹೋಗಿದ್ದೆ,
ಇಡೀ ದೇಶದಲ್ಲಿ ಪ್ರವಾಸ ಮಾಡಬೇಕಾದ್ರೆ ಈಗ ಕೆಲವು ಕ್ಷೇತ್ರದಲ್ಲಿ 10 ಓಟು 20 ಓಟಿರೋ ಮನೆಗೆ ಕೆಲವು ಕ್ಷೇತ್ರದಲ್ಲಿ ಒಂದೊಂದು ಕಾರ್ನೇ ಖರೀದಿ ಮಾಡಿಕೊಡ್ತಾರಂತೀಗ. ಆ ರೀತಿಯ ವ್ಯವಸ್ಥೆಗಳು ಬಂದವೆ. ಇದು ಪದ್ಧತಿಗಳು ಈ ರೀತಿ ಏನಾಗಿದೆ, ಚುನಾವಣೆಯಲ್ಲಿ ಗೆಲ್ಲೇಬೇಕು ಅನ್ನೋದಕ್ಕೆ ವಿರೋಧಿಗಳು ಮಾಡ್ತಕ್ಕಂಥ ಕುತಂತ್ರ ಇದೆಯಲ್ಲ, ಅದಕ್ಕೆ ನಾವು ಸರಿಸಮಾನಾದಂಥ ಕುತಂತ್ರ ಮಾಡಲೇಬೇಕಾದಂಥ ಅನಿವಾರ್ಯತೆ ಅದು. ನಮಗೆ ಮನಸ್ಸಿಲ್ಲದೆ ಇದ್ದರೂ ಅನಿವಾರ್ಯವಾಗಿ ಅದಕ್ಕೆ ನಾವು ಅಡ್ಜಸ್ಟ್ ಆಗಬೇಕಾಗಿದೆ. ನಿಮಗೆ ಮುಸಲ್ಮಾನರು ಓಟ್ ಬೇಡವಾ ಸರ್? ನಾನು ಬೇಡ ಅಂತ ಎಲ್ಲೂ ಹೇಳಲ್ಲ. ಒಂದು ಕಾಲದಲ್ಲಿ ಕೊಡ್ತಾಯಿದ್ರು, ನಮ್ಮ ಪಕ್ಷ ಎಲ್ಲಿ ಸ್ಟ್ರಾಂಗ್ ಇದ್ದೀವಿ ಕೊಡ್ತಾಯಿದ್ರು. ಇತ್ತೀಚೆಗೆ ಸ್ವಲ್ಪ ಕಾಂಗ್ರೆಸ್ ನಾಯಕರ ನಡವಳಿಕೆ, ಅವರ ಅಪಪ್ರಚಾರ ಮಾಡೋದ್ರಿಂದ ಕೆಲವು ಬದಲಾವಣೆ ಆಗಿದೆ. ಆದರೂ ನಾವು ಈ ಚುನಾವಣೆಯಲ್ಲಿ ಅವರ ಒಂದು ಮತ ಪಡೀತಕ್ಕಂಥದ್ದಕ್ಕೆ ಪ್ರಯತ್ನ ಪಡ್ತೀವಿ ಅಷ್ಟೇ. ಕೊಡೋದು ಬಿಡೋದು ಅವ್ರಿಗೆ ಸೇರಿದ್ದು. ಕೇಳಲ್ವಾ ಸರ್ ನೀವು? ಕೇಳ್ತಾ ಇದ್ದಾರೆ. 18 ವಾರ್ಡಲ್ಲಿ ನಮ್ಮ ಕಾರ್ಯಕರ್ತಗಳು ಪ್ರತಿದಿನ ಓಡಾಡ್ತಾ ಇದ್ದಾರೆ ಅವ್ರ ಮನೆಗೆ. ಹಂಗಲ್ಲ ಸರ್, ಈಗ ಪ್ರಚಾರ ಸಭೆಯಲ್ಲಿ ಹಿಂದೂಗಳೆಲ್ಲ ಒಗ್ಗಟ್ಟಾಗಬೇಕು ಅಂದ್ರೆ ಬೇರೆಯವರೆಲ್ಲ ಹೋಗ್ಬೇಕು. ಅದು ಬೇರೆ ಒಂದು ಬೇರೆ ಪಕ್ಷಗಳ ನಡೀತಾ ಇದೆ. ಅದಕ್ಕೆ ಕಾರಣ ಇತ್ತೀಚೆಗೆ ಕೆಲವು ರಾಜ್ಯ ಸರ್ಕಾರದ ತೀರ್ಮಾನ. ಆ ತೀರ್ಮಾನದ ಬಗ್ಗೆ ಇವತ್ತು ಸಮಾಜದ ಮಧ್ಯೆ ಸಂಘರ್ಷಕ್ಕೆ ವಿಷಬೀಜ ಬಿತ್ತಾ ಇರ್ತಕ್ಕಂಥದ್ದೇ ಕಾಂಗ್ರೆಸ್ಸು. ಆ ಹಿನ್ನೆಲೆಯಲ್ಲಿ ಕೆಲವು ಪಕ್ಷದಲ್ಲಿ ನಮ್ಮ ಸಮಾಜಗಳು ಹೇಗೆ ಅಂತಂದ್ರೆ ಸರ್ವಜನಾಂಗದ ಶಾಂತಿಯ ತೋಟ ಇವತ್ತು ಬೇರೆ ಸಮುದಾಯದವರು ಎಲ್ಲ ಹೋಗ್ಬೇಕು ಸರ್. ಇವತ್ತು ನನ್ನ ಸಿದ್ಧಾಂತ ಸರ್ವ ಜನಾಂಗದ ಶಾಂತಿಯ ತೋಟವೇ. ನಾನು ಯಾರೇ ನನ್ನ ಹತ್ರ ಬಂದರೂ ಯಾವ ಜಾತಿ ಅಂತ ಕೇಳಲ್ಲ, ನಾನು ಏನು ಕಷ್ಟ ಅಂತ ಕೇಳೋನು. ಅದರಿಂದ ಇವತ್ತು ಈ ರೀತಿಯ ವಾತಾವರಣ ನಿರ್ಮಾಣ ಯಾರು ಮಾಡಿದ್ದಾರೆ ಅವರ ಅಪರಾಧ, ನಂದಲ್ಲ. ಇವತ್ತು ನಾನು ಮನಸ್ಸು ಬಿಚ್ಚಿ ಅವ್ರ ಪರವಾಗಿ ನಿಂತಹ ಸಂದರ್ಭದಲ್ಲೂ ಇವತ್ತು ಯಾವ ರೀತಿ ನಡೆಸ್ಕೊಂಡಿದ್ದಾರೆ ಇವೆಲ್ಲ ನೋಡಿದಾಗ ನನ್ನ ಮನಸ್ಸಿನ ಮೇಲೆ ನೋವಿರೋದು ಸತ್ಯ. ಆದರೆ ಅವರಲ್ಲಿ ಬದಲಾವಣೆ ಆಗಬೇಕು ಸರ್. ಈ ಒಂದು ಚುನಾವಣಾ ಫಲಿತಾಂಶ ಸರ್, ನಿಖಿಲ್ ಕುಮಾರಸ್ವಾಮಿ ಅವರು ಗೆದ್ದರೆ, JDS ಪಾರ್ಟಿ ಈ ಒಂದು ಚುನಾವಣೆಯಲ್ಲಿ ಗೆದ್ದರೆ ಸರ್, ರಾಜ್ಯ ರಾಜಕೀಯದಲ್ಲಿ ತಲ್ಲಣಗಳುಂಟಾಗ್ತವೆ, ಬದಲಾವಣೆಗಳಾಗ್ತವೆ ಅನ್ನುವಂಥ ವಿಶ್ಲೇಷಣೆ ಹೊರಗೆ ಬರ್ತಾ ಇದೆ. ಏನಾಗ್ಬೋದು ಸರ್? ಗೆದ್ದರೇ ಅಲ್ಲ, ಗೆದ್ದೇ ಗೆಲ್ತಾರೆ, ತೊಂದರೆ ಇಲ್ಲ, ನನಗೆ ಯಾವುದೇ ಸಂಶಯ ಇಲ್ಲ. ಚುನಾವಣೆ ನಂತರದ ಡೆವಲಪ್ಮೆಂಟ್ ಆಮೇಲೆ ನೋಡೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ತಾವು ಇಷ್ಟೊತ್ತು ಗ್ಯಾರಂಟಿ. ಓಕೆ, ಮತ್ತೆ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.